ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಬಂದು ಗೌರಿ ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ 4 ಎದ್ದು ಎಲ್ಲನೂ ಪೂಜೆ ಎಲ್ಲ ಮಾಡಿದ್ದಾರೆ. ನನ್ನನ್ನು ಎಬ್ರಿಸಿರೋಣ ನಿದ್ದೆ ಬರ್ತಿದ್ದಾಗಿ ಇವತ್ತು ಎದ್ದಳ್ಳಿಲ್ಲ. ನಾನು ಈಗಲೇ ಟೈಮ್ 6:30 ಆಗೈತೆ. ಇವಾಗ ಎದ್ದಿದ್ದೀನಿ. ಬನ್ನಿ ನಮ್ಮ ಏನು ಮಾಡೈತೆ, ಏನೇನು ಪೂಜೆ ಎಲ್ಲ ಹೇಗೆಲ್ಲ ಮಾಡಿದ್ದಾರೆ ತೋರಿಸ್ತೀನಿ. ನಮ್ಮಪ್ಪ ಯಾರೇ ಎದ್ದಳ್ಳಿಲ್ಲ ಅಂತ ನಮ್ಮಮ್ಮನೆ ಬಾಗಿಲಿಗೆಲ್ಲ ತೋರಣ ಕಟ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪೂಜೆ ಎಲ್ಲ ಮಾಡೈತೆ. ನಾನು ಇವಾಗ ಎದ್ದು ಬಂದಿದ್ದೀನಿ. ಪೂಜೆ ಎಲ್ಲ ಆಗೈತೆ. ರಂಗೋಲಿ ಎಲ್ಲ ನಮ್ಮ ಬಿಟ್ಟಿತ್ತು, ಇದನ್ನು ಮಾತ್ರ ನಾನು ಹಾಕ್ತೆ. ನೋಡಿರಿ ಅಷ್ಟೇ. ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದೆ. ನಮ್ಮಮ್ಮ ತಿಂಡಿಗೆಲ್ಲ ಕೊಯ್ತಾ ಇದೆ. ಏನು ಮಾಡ್ತಿದ್ದೀನಿ, ಏನು ಮಾಡೋದು, ಪಲಾವ್ ಮಾಡ್ತಾಯಿದ್ದೀನಿ. ಅಮ್ಮ ಅಲ್ಲ, ನಾನೇ ಮಾಡ್ತಿರೋದು, ಹೆಚ್ಕೊಡ್ತೈತೆ ಅಷ್ಟೇ. ಇವಾಗ ಫ್ರೆಶ್ ಅಪ್ ಅದೇ ರೈಸ್ ಅಡುಗೆ ಎಲ್ಲ ಮಾಡಿ ಆಮೇಲೆ ಪ್ರಸಾದ, ದೇವ್ರಿಗೆ ಪ್ರಸಾದ ಇಟ್ಟು ಆಮೇಲೆ ಪೂಜೆ ಮಾಡ್ತೀನಿ. ನನ್ನ ತಮ್ಮಗೆ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಮಾಡ್ತಿದ್ದೀನಿ. ಪಲಾವು, ಗೊಜ್ಜು, ಕಡಲೆಕಾಳು ಗೊಜ್ಜು ಮತ್ತು ಪಾಯಸ, ಬಜ್ಜಿ ಇಷ್ಟು ಮಾಡ್ತಿದ್ವಿ. ವರ್ಷ ಸಂಜೆ ಹೊತ್ತು ಮಾಡ್ತಿದ್ವಿ, ಮತ್ತು ಬೆಳಗ್ಗೆನೇ ಮಾಡ್ತಾಯಿದ್ದೀವಿ. ನನ್ನ ತಮ್ಮ ಕೆಲ್ಸಕ್ಕೆ ಹೋಗ್ತಾನಲ್ಲ ಬೇಗ, ಅದಕ್ಕೆ ಮಾಡೋಣ ಈಗ. ನಾಳೆ ಗಣಪತಿ ಹಬ್ಬಕ್ಕೆ ನಮ್ಮ ಊರಲ್ಲೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಗಣಪತಿ ಇಡೋಕ್ಕೆ. ವರ್ಷ ಗಣಪತಿ ದೇವಸ್ಥಾನದೊಳಗಡೆ ಇರ್ತಿದ್ರಿ, ವರ್ಷ ದೊಡ್ಡ ಗಣಪತಿ ತಂದಿದ್ದಾರೆ. ಅದಕ್ಕೆ ಆಚೆನೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇಡೋಕ್ಕೆ. ನಾಳೆ ತೋರಿಸ್ತೀನಿ ಗೈಸ್ ನಮ್ಮೂರು ಗಣಪತಿ ಹೇಗಿದೆ ಅಂತ. ಗೈಸ್ ಪಲಾವ್ ಮತ್ತು ಕಡಲೆಕಾಯಿ ಗೊಜ್ಜು ರೆಡಿ ಆಗೈತೆ. ಈಗ ಪಾಯಸ ಮಾಡಬೇಕು. ನನ್ನ ತಮ್ಮ ನನಗೆ ಲೇಟ್ ಆಗುತ್ತೆ ಬೇಗ ಮಾಡಿ ಅಂತ ಮನೇಲಿ ಬೈದೋದ ಗೈಸ್. ಇವಾಗ ಗಣಪತಿ ಹತ್ರ ಹೋಗಿದ್ದಾನೆ. ನಾವೀಗ ನಮ್ಮ ಅಮ್ಮನೇ ಬರ್ತಿದ್ದಿಲ್ಲ, 9 ಕಾಲಾಗೈತೆ, ಟೈಮ್ ಆಗೈತೆ ಬಾ ಅಂತ, ಇರಮ್ಮ ಅಂತ ಹೇಳ್ತಾನೆ. ಅದೇ ಅವ್ನ ಕೆಲಸ ಅಲ್ವ, ಅದಕ್ಕೆ ಅದೇ ನಾವು ಒಂದು 10 ನಿಮಿಷ ಲೇಟ್ ಆಗುತ್ತೆ, ಒಂದು 1/4 ಗಂಟೆ ಲೇಟ್ ಆಗುತ್ತೆ ತಿಂಡಿ ಮಾಡೋದಕ್ಕೆ ಅಂದಿದ್ದಕ್ಕೆ ಹಂಗೆ ಲೇಟ್ ಆಗಿದ್ದಿಲ್ಲ, ಹಂಗೆ ಅಂತ ಕೂಗಾಡ್ಕೊಂಡೋದ್ರೆ ಅವನೇ ಟೈಮ್ ಆದರೆ ಇನ್ನೂ ಬಂದಿಲ್ಲ ಗೈಸ್. ಗಂಡು ಮಕ್ಳು ಎಷ್ಟು ಅನಿಸುತ್ತೆ, ಅದೇನೋ ಗೊತ್ತಿಲ್ಲ. ಬನ್ನಿ ಇವಾಗ ಪಾಯಸ ಮಾಡಬೇಕು, ಪೂಜೆ ಮಾಡೋಣ. ಬಜ್ಜಿ ಅಮ್ಮ ಆಮೇಲೆ ಮಾಡೋಣ ಅಂದೈತೆ, ನೋಡೋಣ. ಇವಾಗ ನನ್ನ ಕೆಲಸ ನಾನು ಮುಗಿಸ್ಬಿಡ್ತೀನಿ. ಆಮೇಲೆ ಹೋದ ವರ್ಷ ಗಣಪತಿ ಇಟ್ಟಿದ್ದೆ, ನಮ್ಮ ಮನೆಯಲ್ಲಿ ಗಣಪತಿ ಇಟ್ಟಿದ್ದೆ. ಅಂದರೆ ಹೋದ ವರ್ಷ ಗರ್ಜಿಕಾಯಿ ಮಾಡಿದ್ವಿ. ಅದರಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಉಳ್ತಿತ್ತು, ಅಂದರೆ ಮೈದಾ ಹಿಟ್ಟು, ಅದರಲ್ಲಿ ಪಾಯಸ ಮಾಡಿದ್ದೆ ನಾನು. ಏನು ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೋದ ವರ್ಷ ಇಟ್ಟಿದ್ದೆ. ಈ ವರ್ಷನೂ ಇಟ್ಟಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮಪ್ಪ ಬೇಡ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗಾಗುತ್ತೆ ಅಂತ. ನಮ್ಮ ಮನೆಯಲ್ಲಿ ಗಣಪತಿ ಇಟ್ಟರೆ ನಿಮಗೂ ತೋರಿಸ್ತೀನಿ ಗೈಸ್. ಪಾಯಸನೂ ಆಯಿತು. ಬಾದಾಮಿ ಒಂದು ಹುರಿದಿರಲಿಲ್ಲ, ಅದಕ್ಕೆ ಬಾದಾಮಿ ಒಂದು ಹುರಿದಾಗ್ತೈತೆ. ಇವಾಗ ಇಲ್ಲಿ ಬಜ್ಜಿಗೆ ಕಳಿಸಿಟ್ಟೈತೆ. ಬಜ್ಜಿ ಒಂದು ಪಾಯಸನ ಸ್ವಲ್ಪ ಮಳ್ಳಿದ್ರೆ ಪಾಯಸನೂ ಆಗುತ್ತೆ. ಇದ್ರಲ್ಲೇ ಮಾಡಿರೋ ಬಜ್ಜಿ ಆದಮೇಲೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ತಿಂಡಿ ತಿನ್ನೋದೇ. ಟೈಮಲ್ಲಿ 10 ಗಂಟೆ ಆಗೈತೆ. ಬನ್ನಿ, ಪಾಯಸ ಬಜ್ಜಿ ಆದ ತಕ್ಷಣ ನೈವೇದ್ಯ ಮಾಡಿ ಊಟ ಮಾಡಿ. ಈಗ ಹೊಟ್ಟೆ ಸಿಗ್ತೈತೆ, ಬನ್ನಿ ತಿಂಡಿ ತಿನ್ನೋಣ. ನನ್ನ ತಮ್ಮ ಇವಾಗ ಬಂದಾಗ ನೋಡಿ, ಇಷ್ಟ ಗಂಟೆ ಹೇಳಿ ಇವಾಗ ಬಂದಾನೆ. ಅದು ಇವತ್ತು ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳ್ತವನೆ. ನಿನ್ನೆ ಕೇಳಿದ್ಕೆ ಸಂಜೆ ಗಂಟ ಕೆಲಸ ಅಂದ, ಇವಾಗ ಮಧ್ಯಾಹ್ನ ಗಂಟ ಕೆಲಸ, ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳ್ತವನೆ. ಹಾಯ್ ಮೇಡ ಗೈಸ್, ನನ್ನ ತಮ್ಮಂದು ಬರ್ಡೇದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಗೈಸ್. ಪಲಾವು, ಕಡಲೆಕಾಳು ಗೊಜ್ಜು, ಬಜ್ಜಿ, ಪಾಯಸ. ನನ್ನ ತಮ್ಮ ಬರೀ ಪಲಾವ್ ಹಾಕಿಸ್ಕೊಂಡು ತಿಂತವನೆ. ಹೆಂಗೈತೆ ಪಲಾವು? ಓಯ್, ಹೆಂಗೈತೆ ಪಲಾವ್?
ಕರೆಕ್ಟಾಗಿ ಹೇಳು. ಎಷ್ಟು ಚೆನ್ನಾಗೈತೆ ಅವ್ನು ಹಂಗೆ ಆಡ್ತಾವನೆ. ಅವ್ನ ಬರ್ಡೇ ಬ್ಲಾಗ್ ನೋಡ್ತಾ ಇದ್ದಾನೆ ಅವನು. ಬನ್ನಿ ಟೇಸ್ಟ್ ಆಗಿದೆ ಹೇಳ್ತೀನಿ. ನಮ್ಮರು ಯಾರು ಎದ್ದಿರಲ್ಲ 12 ಗಂಟೆಲಿ. ನಾನು ಒಬ್ಳೆ ಎದ್ದಾಡೋದು. ಎದ್ಬಿಟ್ಟು ಕೇಕ್ ಕಟ್ ಮಾಡ್ತೀನಿ. ಚೆನ್ನಾಗಿದೆ, ಸ್ವಲ್ಪ ಸೆಪ್ಪೆ ಆಗಿದೆ ಅಷ್ಟೇ. ಚೆನ್ನಾಗಿದೆ, ತಿಂದ್ಬಿಟ್ಟು ಸಿಗ್ತೀನಿ. ಮೆಶೋ ಅವ್ರ ಮನೆ ಕರ್ಕೊಂಡು ಹೋಗಿ ಬಂದವನೆ. ಬಾಮಿ 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 ಅಂತ. ಏನು ಕೊಡ್ತೀಯೋ? ಊಟ ಕೊಡ್ತಾನಂತೆ. ನನಗೂ ಮನೇಲಿ ಇದ್ದು ಒಬ್ಳಿಗೆ ಬೇಜಾರಾಗ್ತದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಮ್ಮೂರು ದೇವಸ್ಥಾನಕ್ಕೆ ಆಂಜನೇಯಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ನಾನು ನಮ್ಮಮ್ಮ ಮತ್ತು ನಮ್ಮ ಯಶು ಹೋಗ್ತಾಯಿದ್ದೀವಿ. ಬನ್ನಿ, ನಮ್ಮೂರು ಆಂಜನೇಯನ ದೇವಸ್ಥಾನ. ಕಪ್ಪಿ ಗೈಸ್, ನಮ್ಮ ಮೊಬೈಲ್ ರಂಗೋಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಲ್ಲಿ ಗಣಪತಿ ಮುಂದೆ ಸಂಗ್ಲಿ ಸಾರಿಸಿದ್ದಾರೆ. ಅಲ್ಲಿ ರಂಗೋಲಿ ಬಿಡು ಅಂತ ಹೇಳಿದ್ರು ನನಗೆ ಇಷ್ಟು ದೊಡ್ಡ ರಂಗೋಲಿ ಬಿಡೋಕ್ಕೆ ಬರೋಲ್ಲ, ಚಿಕ್ಕ ರಂಗೋಲಿ ಆದರೆ ಬಿಡುವೆ. ಇಷ್ಟ ಆದರೆ ಬಿಡ್ತೀನಿ, ಇಷ್ಟ ಆದರೆ 15 ಗಂಟೆ ಅಷ್ಟೇ ಚುಕ್ಕಿ ಲಾಸ್ಟ್ ಮುಂದು. ಆದರೆ ಮುಂದಕ್ಕೆ ನಮ್ಮ ಚುಕ್ಕಿ ಜಾಸ್ತಿ ಚುಕ್ಕಿ ಬಿಡೋಕ್ಕೆ ಬರೋಲ್ಲ, ಅದಕ್ಕೆ ನಾವು ಮಗು ಬಿಡೋಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಟ್ರೈ ಮಾಡ್ತಾಯಿದ್ದೀವಿ. ಇದನ್ನು ತಗೊಂಡೋಗಿ ಗಣಪತಿ ಮುಂದೆ ಬಿಡ್ತೀವಿ, ಹೇಗೆ ಬರುತ್ತೆ ನೋಡೋಣ. ಟೈಮ್ 6 ಗಂಟೆ ಆಗೈತೆ, ಮಳೆ ಬೇರೆ ಬರ್ತಿತ್ತು, ಅದಕ್ಕೆ ಇವಾಗ ಹೋಗಿರಲಿಲ್ಲ. ಇವಾಗ ಹೋಗಬೇಕು, ನೋಡೋಣ ಬಿಡೋಣ ಹೇಗೆ ಬರುತ್ತೆ ಅಂತ. ನಾವು ಫುಲ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಡಿಸೈನ್ ಬಿಡ್ತೀವಿ ಅಂತ. ನಾನು ಯಾವತ್ತೂ ಇಷ್ಟು ದೊಡ್ಡ ಚಿಕ್ಕಿ ರಂಗೋಲಿ ನಾನು ಬಿಡಿಸಿಲ್ಲ, ಅದಕ್ಕೆ ನಮ್ಮಮ್ಮಗೆ ಅಮ್ಮ ನೀವೇ ಬಿಡಿಸ್ಕೊಡಿ ಅಂತ ಹೇಳಿದೆ. ನಮ್ಮಮ್ಮ ಚಿಕ್ಕಿ ರಂಗೋಲಿನ ದೊಡ್ಡದಾಗಿ ಬಿಡಿಸ್ಕೊಟ್ರು. ಆಮೇಲೆ ನಾನು ಅದಕ್ಕೆ ಬಣ್ಣ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಬ್ಳಿಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅಲ್ಲಿ ರಮ್ಯಕ್ಕ ಅಂತ ಇದ್ದಾರೆ, ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಇಬ್ಬರು ಆಗಿದ್ದರಿಂದ ಬೇಗ ಬಣ್ಣ ಎಲ್ಲನೂ ಹಾಕಿದ್ವಿ. ಇಲ್ಲೇ ಟೈಮ್ ಆಗ್ತಾನೆ ಇತ್ತು, ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಫೈನಲ್ ಲುಕ್ ನೋಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು. ಅಲ್ಲೆಲ್ಲರೂ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ರಂಗೋಲಿ ಅಂತ ಹೇಳಿ. ನಮ್ಮ ರಂಗೋಲಿ ಫೈನಲ್ ಲುಕ್ ನೋಡಿ ಈ ಥರ ಇತ್ತು, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ರಂಗೋಲಿ ಬಿಡಿಸಾಯಿತು. 6 ಗಂಟೆಗೆ ಹೋಗಿದ್ದು, 8:30ಗೆ ಹೋಗ್ತಾಯಿದ್ದೀನಿ ಮನೆಗೆ. ಬನ್ನಿ ಹೋಗೋಣ. ಗೈಸ್, ನಾಳೆ ಗಣಪತಿ ಹಬ್ಬಕ್ಕೆ ಗಣಪತಿ ಹತ್ರ ಇಡೋಕ್ಕೆ ಟಮಟ ಮತ್ತು ಚಿಗಣಿ ಬೇಕು ಅಂತ ಫೋನ್ ಮಾಡಿದ್ರು, ಮಾಡಿಕೊಡಿ ಅಂತ. ಅದಕ್ಕೆ ಮಾಡಿಕೊಟ್ಟಿದ್ದೀವಿ. ನಮ್ಮ ಅಂಕಿ ಅಕ್ಕ ಏನೇನು ಬೇಕು ಅಂತ ಎಲ್ಲನೂ ಬರ್ತು ಕೊಟ್ಟಿದ್ರು, ಎಲ್ಲ ತಂದ್ಕೊಟ್ಟು ಹೋಗಿದ್ದಾರೆ. ಇವಾಗ ಮಾಡ್ತಾಯಿದ್ದೀವಿ. ಚಿಗಣಿ ಆಗಿದೆ ಅಲ್ಲಿ ನೋಡಿ. ನಮ್ಮ ಯಶು ಟಮಟ ಚಿಗಣಿ ಮಾಡೋಕ್ಕೆ ಬಂದು ಕೂತವನೆ. ನಮ್ಮಮ್ಮ ಇಲ್ಲಿ ಈಗ ನಮ್ಮಮ್ಮ ಟಮಟಕ್ಕೆ ರೆಡಿ ಮಾಡ್ಕೊತೈತೆ. ನಾನು ಕೊಬ್ಬರಿ ಎಲ್ಲನೂ ಕಟ್ ಮಾಡಿಕೊಟ್ಟಿದ್ದೀನಿ, ಮತ್ತು ಕೊಬ್ಬರಿ ತುರ್ಕೊಟ್ಟೆ. ಅವರೆಲ್ಲ ಕಟ್ತಾ ಇದ್ದಾರೆ. ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಈಗ 10:30 ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಮಿಕ್ಸ್ ಆಯಿತು ಚಿಗಣಿ ಮತ್ತು ಟಮಟ. ಫೈನಲಿ 9 ಉಂಡೆ ಮಾಡಿದ್ದೀವಿ. ಅಷ್ಟೇ ಆಗಿದೆ, ಮಾಡೋಕ್ಕೆ ಜಾಸ್ತಿ ಮಾಡೋಕ್ಕಾಗಿಲ್ಲ. ಅಕ್ಕ ಬರ್ಣ ಬಾಯ್. ಎಷ್ಟು ಬಾಯ್ ಕಣ. ಬಾಯ್ ಬಾಯ್. ಈ ವಿಡಿಯೋನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಆಗಿದೆ. ನಮ್ಮ ಇವಾಗ ತಿಂಡಿ ರೆಡಿ ಮಾಡ್ಕೊತಿದ್ದಾರೆ. ಆದರೆ ನಮ್ಮೂರಲ್ಲಿ ನಿನ್ನೆ ನೈಟ್ ಕರೆಂಟ್ ಹೋಗಿರೋದು, ಇನ್ನೂ ಕರೆಂಟ್ ಬಂದಿಲ್ಲ. ಇವಾಗ ಬಂತು ಒಂದು 10 ನಿಮಿಷ. ನನ್ನ ಫೋನ್ ಹೋಗ್ಬಿಟ್ಟಿತ್ತು, ಫುಲ್ ಸ್ವಿಚ್ ಆಫ್ ಆಗಿತ್ತು. ಒಂದು 5 ನಿಮಿಷ ಬಂತು, ಚಾರ್ಜ್ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮಮ್ಮ ತಿಂಡಿಗೆ ರೊಟ್ಟಿ ಮಾಡ್ತಾಯಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಕಡ್ಬಿಗೆ ಖಾರ ರುಬ್ಬಿಟ್ಕೊಂಡಿದ್ದೀವಿ ಸಾಂಬಾರಿಗೆ, ಮತ್ತು ಕಡ್ಬಿಗೆ ಚಕ್ಲಿ ಅಂತ ಸಾರಿ ಇವೆಲ್ಲ ಅಕ್ಕಿ ಎಲ್ಲ ಹೊಡೆದಿಟ್ಕೊಂಡೈತೆ. ಕರೆಂಟ್ಗೋಸ್ಕರ ಕಾಯ್ತಿದ್ದೀವಿ ಎಲ್ಲರೂ. ನಮ್ಮ ಊರಲ್ಲಿ ಕರೆಂಟ್ ಇಲ್ದಲೇ ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಇದ್ದ ಗಣಪತಿ ಹತ್ರ ಹೋಗ್ಬೇಕು. ಬನ್ನಿ. ಇವಾಗ ನಮ್ಮೂರ ಅಣ್ಣಂದಿರೆಲ್ಲ ಸೇರಿಕೊಂಡು ನಮ್ಮ ಗಣಪತಿ, ನಮ್ಮ ಗಜಮುಖನಿಗೆ ಅಲಂಕಾರ ಮಾಡ್ತಾ ಇದ್ದಾರೆ.
ನೋಡಿ ನೋಡಿ ಗೈಸ್, ಹುಡುಗರು ಬರೀ ಇಲ್ಲಿ ಹೋಮ ಆಗ್ತಿದೆ, ಅದ್ರಲ್ಲಿ ಫೋಟೋ ತಕ್ಕೊಳಕ್ಕೆ ಅಂತ ಹೋಗೋರು. ಒಳ್ಳೇದ್ ಮಾಡ್ತದ. ನಾನು ವಿಡಿಯೋ ಮಾಡ್ಕೊತಿರೋದನ್ನ ನೋಡಿ ನಮ್ಮ ಅಣ್ಣ ಏನಂತ ಹೇಳ್ದೆ ನೋಡಿ. ದೇವಸ್ಥಾನದ ಹತ್ರ ಹೋಮ ಎಲ್ಲ ಮುಗೀತು. ಇವಾಗ ನೈವೇದ್ಯ ತಗೊಂಡು ಹೋಗ್ತಿದ್ದೀವಿ ಗಣಪತಿಗೆ. ಬನ್ನಿ ಹೋಗೋಣ. ನಾನು ಮತ್ತು ನಮ್ಮ ಅಮ್ಮ ಹೋಗ್ತಿದ್ದೀವಿ. ಸುಸ್ತಾಯಿತು. 11 ಕಾಲಲ್ಲೇನೋ ಸ್ಟಾರ್ಟ್ ಆಯಿತು ಹೋಮ. ಈಗ 1:15 ಆಗೈತೆ, ಮುಗ್ದೈತೆ. ಬನ್ನಿ ಈಗ ಹೋಗ್ಬಿಟ್ಟು ನೈವೇದ್ಯ ಕೊಟ್ಬಿಟ್ಟು ಬರೋಣ. ಇವಾಗ ಗಣಪತಿ ಹತ್ರ ಪ್ರಸಾದ ಕೊಟ್ಟರು, ಇಸ್ಕೊಬಂದು ತಿಂತಾಯಿದ್ದೀವಿ ನಾನು ಮತ್ತು ನಮ್ಮಮ್ಮ. ಅಪ್ಪ ಅಲ್ಲೇ ಇದ್ದಾರೆ. ಇವಾಗ ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ಲಕ್ಷ್ಮೀ ದೇವರಿಗೆ. ಇಲ್ಲಿ ಟೈಮಲ್ಲೇ 1:15 ಆಗೈತೆ. ಇವಾಗ ಪ್ರಸಾದ ತಿಂದ್ಕೊಂಡು ಹೊರಡಬೇಕು. ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ ಪೂಜೆಗೆ ತಗೊಂಡೋಗೋಕ್ಕೆ. ಬನ್ನಿ ಹೋಗೋಣ. ನೋಡಿ ನಮ್ಮ ಹೆಂಗೆ ಟಾಂಗ್ ಕೊಡುತ್ತೆ ನನಗೇನೆ. ನೋಡಿ, ಇದೇ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ. ಇದು ಬಂದು ದ್ವಾರನಹಳ್ಳಿ ಹತ್ರ ಇರೋದು. ಇವಾಗ ನಮ್ಮ ಪೂಜೆಗೆ ಹಣ್ಣು ಕಾಯೆಲ್ಲನೂ ಇಟ್ಬಿಟ್ಟು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷವೂ ನಮ್ಮ ಅಣ್ಣತಮ್ಮರೆಲ್ಲರೂ ಗಣೇಶ ಹಬ್ಬದಲ್ಲೇ ನಾವು ಲಕ್ಷ್ಮೀ ದೇವರಿಗೆ ಹೋಗೋದು. ಪ್ರತಿಯೊಬ್ಬರು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ ಈ ಗಣೇಶ ಹಬ್ಬದ ಟೈಮಲ್ಲಿ. ಆಮೇಲೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ ಅಲ್ಲೇ, ಮಾಸ್ತಮ್ಮ ಅಂತ. ನಾವು ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ವಿ. ನಾವು 3 ವರ್ಷಕ್ಕೊಂದ್ಸಲ ಬಟ್ಟೆ ಇಟ್ಬಿಟ್ಟು ಮಾಡ್ತೀವಿ. ಇಲ್ಲ ಅಂತ ಹೇಳಿದರೆ ಹಾಗೆ ವರ್ಷ ಹಾಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. 3 ವರ್ಷಕ್ಕೊಂದ್ಸಲ ಕಂಪಲ್ಸರಿ ನಾವು ಬಟ್ಟೆ ಇಟ್ಕೊಂಡು ಪೂಜೆ ಮಾಡ್ತೀವಿ. ಹೋದ ವರ್ಷ ಇಟ್ಟಿದ್ದು, ಅದಕ್ಕೆ ಈ ವರ್ಷ ಹಾಗೆ ಪೂಜೆ ಮಾಡ್ಕೊಂಡು ಬಂದ್ವಿ. ಇವಾಗ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ನೋಡಿ ಎಲ್ಲ ನಿಂತೈತೆ. ನನ್ನ ತಮ್ಮ ಇಲ್ಲಿದ್ದಾನೆ. ಪೂಜೆ ಎಲ್ಲ ಆಯಿತು. ಬನ್ನಿ ಹೋಗೋಣ ಮನೆಗೆ. ಮಳೆ ಬರೋಂಗೆ ಆಗೈತೆ. ನೋಡೋಣ ಏನಂತ, ಮಳೆ ಬರುತ್ತಾ ಏನಂತ. ನಿನ್ನೆ ಗಣಪತಿಗೆ ಅಂತ ಮಾಡ್ಕೊಟ್ಟಿದ್ವಲ್ಲ ಟಮಟೆ ಚಿಗ್ನಿ, ಅದನ್ನು ತೊಗೊಂಬರ್ತಿದ್ದೀವಿ ತಿನ್ನೋಕ್ಕೆ. ನಾನು ನೋಡಿ ನಮ್ಮ ಮಮ್ಮಿ ನೋಡಿ ಬರ್ಡೇ ಗರ್ಲ್. ಬನ್ನಿ ಗೈಸ್, ಈಗ ಹೋಗ್ಬಿಟ್ಟು ತಿನ್ಕೊಬರೋಣ. ನಾನು ತಲೆ ಬಸ್ತಾವಳೆ. ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ. ಇವಾಗ ಈ ಮುದ್ದಿನ ನಮ್ಮನೆ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂತ ಹೇಳಿದರೆ ಅವರು ಸಿಟಿಗೆ ಹೋಗ್ತಾಯಿದ್ರು, ನಮ್ಮಮ್ಮ ಇಲ್ಲ. ಅದಕ್ಕೇ ನಮ್ಮನೆ ಹತ್ರನೇ ಕರ್ಕೊಂಡೋಗಿ ಇಟ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ಸಿಟಿಯಿಂದ ಬರೋ ಗಂಟೆ ನಮ್ಮನೆ ಹತ್ರನೇ ಇರ್ತಾಳೆ. ನೋಡಿ ಈ ಮುದ್ದೆ ಏನು ಗೊತ್ತಾ, ಅನ್ನ ಕೊಟ್ಟರೆ ಅನ್ನ ತಿಂತೀರಾ ನೋಡಿ, ಅನ್ನ ಕೊಟ್ಟರೆ ತಿಂತಿಲ್ಲ. ಬಿಸ್ಕೆಟ್ ಇಲ್ಲಿ ಇಟ್ಟಿದ್ದೀನಿ, ಬಿಸ್ಕೆಟ್ ಹುರಿಕೊ ಬಂದಿರೋದು. ನೋಡಿ ನೋಡಿ ನೋಡಿ, ಇವಾಗ ಇಲ್ಲಿಗೆ ಇಡ್ತೀನಿ, ಇಲ್ಲಿಗೆ ಬರ್ತಾಳೆ. ನೋಡಿ 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 ನೋಡಿ. ಬಾ ಇಲ್ಲಿ, ಬಾ ಇಲ್ಲಿ, ಬಾ ಮುದ್ದೆ, ಬಾ ಇಲ್ಲಿಗೆ, ಇಲ್ಲಿ ಬಾ ಇಲ್ಲಿ. ಹಾಂ ತಗೋ. ಹಾಂ ನೋಡಿ ಗೈಸ್, ಏನು ಮಾಸ್ಟರ್ ಮೈಂಡು ಈ ಮುದ್ದಿದು ಈಗಲೇ. ಹಾಂ ಮುದ್ದೆ ಏನು ನೋಡಿ, ಕ್ರಿಮಿನಲ್ಲು. ಈ ಸೈಡಿಗೆ ಇಟ್ಟರೆ ಈ ಸೈಡಿಗೆ ಬರೋದು, ಈ ಸೈಡಿಗೆ ಇಟ್ಟರೆ ಈ ಸೈಡಿಗೆ ಬರೋದು. ಅನ್ನ ಕೊಡ್ತಿದ್ದೆ ಆಮೇಲೆ ಒಂದು ಗುಕ್ಕು ಅನ್ನ ತಿನ್ನಲಿಲ್ಲ ಗೈಸ್. ಎಲ್ಲ ಹಂಗೆ ವೇಸ್ಟ್ ಆಯ್ತು. ಅದು ನಿಮ್ಮೆ ತಿಂತಾನೆ ಇಲ್ಲ ಅನ್ನ. ಅದು ಬಿಸ್ಕೆಟ್ ತಿಂತೈತೆ. ನನಗೆ ಗೊತ್ತಿರೋ ಏನು ಕೊಡಬೇಕು ಅಂತ. ಆದರೆ ಏನೋ ಬಟ್ಲು ತಿತ್ತು ಆಗಲಿಂದ. ಅದಕ್ಕೆ ಕೊಟ್ಟೆ, ತಿಂತಾನೆ ಇಲ್ಲ. ಈಗ ಅದಕ್ಕೆ ಬಿಸ್ಕೆಟ್ ಕೊಟ್ಟ ನನ್ನ ತಮ್ಮ. ಬಿಸ್ಕೆಟ್ ಕೊಡು ಅಂತ. ಬಿಸ್ಕೆಟ್ ಆದರೆ ಮಾಸ್ಟರ್ ಮೈಂಡು. ತಗೋ ಮಿಸ್. ನನಗೂ ಸಖತ್ ಆಸೆ ಈ ಥರ ನಾಯಿ ಸಾಕಬೇಕು ಅಂತ. ಆದರೆ ನಮ್ಮಮ್ಮ ತಗೊಂಬರಕ್ಕೆ ಬಿಡಲ್ಲ. ನನ್ನ ತಮ್ಮ ತಗೊಂಬರ್ತೀನಿ ಅಂತ ಹೇಳ್ತಿದ್ದಾನೆ. ಆದರೆ ನಮ್ಮಮ್ಮ ತೆಗ್ದು ಆಸೆಗೆ ಎಸಿತೀನಿ ಅಂತ ಬೈದು, ಅದಕ್ಕೆ ನಾನು ತರಲ್ಲ ಗೈಸ್. ತಗೋ ಸುಬಿ ಗೈಸ್. ನಮ್ಮ ಮುದ್ದಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ತಮ್ಮ. ಅವಳಿಗೆ ಮೈಯಲ್ಲೆಲ್ಲ ಅಲರ್ಜಿ ಆಗಿಬಿಟ್ಟೈತಂತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಅಗ್ಗ ಬಿಚ್ಚೆ ಕೂರಿಸ್ಕೋ ಫಸ್ಟ್ ಅವಳನ್ನ. ಮರೆ ಅಣ್ಣ ಅಲ್ಲಿ ನೋಡಿ ಗೈಸ್ ಹೆಂಗೆ ಕುತ್ಕೋತಾಳೆ ಗಾಡೀಲಿ. ಇಲ್ಲಿ ಬಿಚ್ಚು ಬೆಲ್ಟ್. ಇಲ್ಲಿಗಕ್ಕ ಹಿಡ್ಕ ಕೂರಿಸ್ಕೊಂಡೋಗು ಕರೆಕ್ಟಾಗಿ. ಬಾಯ್ ಬಾಯ್. ಗಣೇಶ ಹಬ್ಬದ ದಿವಸ ನೈಟು ಎಲ್ಲರಿಗೂ ನಮ್ಮೂರಲ್ಲಿ ಗೇಮ್ಸ್ ಆಡ್ತಿದ್ರು ದೇವಸ್ಥಾನದ ಹತ್ರ. ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದರು. ಹಾಗೆ ನಮ್ಮೂರ ಅಣ್ಣಂದಿರು ಸಹ ಆಟ ಆಡಿದರು. ನಾನು ಆಟ ಆಡಿದೆ. ನಾನು ಮ್ಯೂಸಿಕಲ್ ಸೇರಲ್ಲಿ 2nd ಪ್ರೈಸ್ ತಗೊಂಡೆ. ಎಲ್ಲರಿಗೂ ಗೆದ್ದವರಿಗೆ 1 kg ಸನ್ಫ್ಲವರ್ ಎಣ್ಣೆ ಕೊಟ್ಟರು. ಹಾಗೆ ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಆಗೋ ಥರ ಮಿಡಲ್ಸು, ನೋಟ್ಬುಕ್ಸು ಆ ಥರ ಎಲ್ಲ ಕೊಟ್ಟರು. 2 ಡೇಸ್ದು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಏನೇನು ಗೇಮ್ಸ್ ಆಡ್ತಿದ್ರು ಅಂತ. ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.